ಸರ್ಕಾರವು ಮಾರ್ಚ್ 2025ರಲ್ಲಿ ಜಾರಿಗೆ ತಂದಿರುವ 31 BLK 1 ಕಾನೂನನ್ನ ಹಿಂಪಡೆಯಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರು ಬಾಲ್ಕಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಈ ಪ್ರತಿಭಟನೆಯು ತಾಲೂಕು ತಹಶೀಲ್ದಾರರ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸುವ ಮೂಲಕ ನಡೆಯಿತು. ನಿವೃತ್ತ ನೌಕರರನ್ನ ವರ್ಗೀಕರಿಸಲು ಮತ್ತು ಅವರ ನಡುವೆ ತಾರತಮ್ಯ ಮಾಡುವ ಉದ್ದೇಶದಿಂದ ಈ ಕಾನೂನನ್ನ ಜಾರಿಗೆ ತರಲಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಸಂಘದ ತಾಲೂಕು ಅಧ್ಯಕ್ಷ ಬಸವರಾಜ ಮರೆ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಯಾವುದೇ ಪೂರ್ವ ಸೂಚನೆ ನೀಡದೆ ಹಣಕಾಸು ಮಸೂದೆಯ ಭಾಗವಾಗಿ ಈ ಕಾನೂನನ್ನ ಪರಿಚಯಿಸಲಾಗಿದೆ ಎಂದು ದೂರಲಾಯಿತು. ಜೀವನದ ಕೊನೆಯ ಘಟ್ಟದಲ್ಲಿರುವ ನಿವೃತ್ತ ನೌಕರರಿಗೆ ಈ ಕಾನೂನು ತೀವ್ರ ಅನ್ಯಾಯ ಮಾಡಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಈ ಕಠಿಣ ಕಾನೂನನ್ನ ಹಿಂಪಡೆಯಬೇಕು ಮತ್ತು ಎಲ್ಲಾ ನಿವೃತ್ತ ನೌಕರರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಅವರು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಸಂಘದ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಬೇರ್ದರ್, ಉಪಾಧ್ಯಕ್ಷರಾದ ಶಾಂತವೀರ ಪಾಟೀಲ್, ಶಿವಾನಂದ ಗುಂದಗಿ, ಖಜಾಂಚಿ ಅಶೋಕ್ ಕಾರಬಾರಿ ಸೇರಿದಂತೆ ಇತರ ಪದಾಧಿಕಾರಿಗಳು ಮತ್ತು ನಿವೃತ್ತ ನೌಕರರು ಭಾಗವಹಿಸಿದ್ದರು. ಈ ಪ್ರತಿಭಟನೆಯು ನಿವೃತ್ತ ನೌಕರರ ಹಿತಾಸಕ್ತಿ ಕಾಪಾಡಲು ಮತ್ತು ಅವರ ಸಮಸ್ಯೆಗಳನ್ನ ಸರ್ಕಾರಕ್ಕೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು. ರಾಮಚಂದ್ರ ಸರ್ ಅವರು ರಾಮಚಂದ್ರ ಸರ್ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರ ಸಂಘಕ್ಕೆ ಬೇಕೇ ಬೇಕು. ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘಕ್ಕೆ ಹೆಚ್ಚಕ್ಕಾಗಿ ಹೋರಾಟ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರ ಸಂಘಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರ ಸಂಘಕ್ಕೆ ಬೇಕೇ ಬೇಕು. ನನ್ನ ಪಿಂಚಣಿದಾರರನ್ನು ವರ್ಗೀಕರಿಸಲು ಮತ್ತು ಪಿಂಚಣಿದಾರರ ನಡುವೆ ವ್ಯತ್ಯಾಸವನ್ನು ಕಾಯ್ದುಕೊಳ್ಳಲು ಅಧಿಕಾರ ಹೊಂದಿಲ್ಲ ಎಂಬ ತತ್ವವನ್ನು ಮಾನ್ಯ ಮಾಡುವ ಕಾಯ್ದೆ ಮಾರ್ಚ್ 25, 2025ರಿಂದ ಜಾರಿಗೆ ಬಂದಿದೆ ಎಂಬುದನ್ನು ನಾವು ನಿಮ್ಮ ಗಮನಕ್ಕೆ ತಂದಿದ್ದೇವೆ. ಇದನ್ನು ಯಾವುದೇ ಪೂರ್ವ ಸೂಚನೆ ನೀಡದೆ ಹಣಕಾಸು ಮಸೂದೆಯ ಭಾಗವಾಗಿ ಪರಿಶೀಲಿಸಲಾಯಿತು ಮತ್ತು ಮಾರ್ಚ್ 25ರ ಅದೃಷ್ಟದ ದಿನದಂದು ಲೋಕಸಭೆ ಅಂಗೀಕರಿಸಿತ್ತು. ಈ ಕಾಯ್ದೆಯನ್ನು ಅಕ್ಷರಶಃ ಜಾರಿಗೆ ತಂದರೆ ಪಿಂಚಣಿದಾರರ ನಿವೃತ್ತಿ ದಿನಾಂಕವು ವ್ಯತ್ಯಾಸವನ್ನು ಆಧಾರವಾಗಿರುತ್ತದೆ ಮತ್ತು ಪಿಂಚಣಿ ಅರ್ಹತೆ ಸಂಬಂಧಿಸಿದಂತೆ ವರ್ಗೀಕರಣಕ್ಕೆ ಆಧಾರವಾಗಿರುತ್ತದೆ. ಇಡೀ ರಾಷ್ಟ್ರಾದ್ಯಂತ ಈ ಮುಷ್ಕರ ಹಮ್ಮಿಕೊಂಡಿದೆ. ಬರುವ ಹೋದಂತ 25 ತಾರೀಕಿನಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಲ್ಲಿ ಎಲ್ಲ ರಾಜ್ಯದಲ್ಲಿ ಮುಷ್ಕರ ಮಾಡಿರ್ತಾರೆ. ಇವತ್ತು ದಿವಸ ನಾವು ಇಲ್ಲಿ ಈ ಒಂದು ಮುಷ್ಕರವನ್ನು ಬಾಲ್ಕಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಮತ್ತೊಂದು ಸಲ ಹೇಳ್ಬೇಕಾದ್ರೆ ಈಗಾಗಲೇ ಈ ಪರಿಸ್ಥಿತಿಯಲ್ಲಿ ಒಂದು ತರಕಾರಿ ತೊಗೊಂಡು ಹೋದ್ರೆ 500 ರೂಪಾಯಿ ತೊಗೊಂಡ್ರೆ ಒಂದು ಬ್ಯಾಗ್ ಇಟ್ಕೊಂಡಿದ್ದೇವೆ. ನಮ್ಮ ಪರಿಸ್ಥಿತಿ ಗೊತ್ತಿಲ್ಲ ನಮ್ಮನ್ನ. ಯಾಕಂದ್ರೆ ಮೋದಿಯವರಿಗೆ ಮಕ್ಕಳಿಲ್ಲ, ತಂದೆ ತಾಯಿ ಇಲ್ಲ, ಅವ್ರು ಏನ್ ನೋಡ್ತಾರೆ? ಯಾಕೆ ಅವ್ರ ಹಳ್ಳಿ ಬಂದು ನೋಡ್ಬೇಕು ಏನ್ ಪರಿಸ್ಥಿತಿ ಅಂತ ಒಬ್ಬೊಬ್ಬರದು ಮನ್ಯಾಗ ಹಿರಿಯರ ಪರಿಸ್ಥಿತಿ ಏನದ ಅಂತ ಗೊತ್ತಿಲ್ಲ ಅವ್ರಿಗೆ. ನಮ್ಮ ಪರಿಸ್ಥಿತಿ ಏನದ ಗೊತ್ತಿಲ್ಲ ಅವ್ರಿಗೆ. ಬರೇ ಕೇವಲ ಕುರ್ಚಿಗೆ ಅನಿಸ್ಕೊಂಡು ಅಲ್ಲಿ ಕುರ್ಚಿಯಲ್ಲಿ ಕೂತ್ಕೊಂಡು ಫ್ಯಾನಲ್ಲಿ ಕೂತ್ಕೊಂಡು AC ಕಾರ್ನೇ ಬಡ್ಡಿ ವರ್ಷಕ್ಕೆ ಒಂದ್ಸಲ ತಮ್ಮದವೇ ಹೇಳೋದೇ ತಮ್ಮದೇ ಪಗಾರ ಹೊಡಿಸ್ಕೊತಾರೆ. ಯಾರು ಡಬಲ್ ಇವತ್ತು 70,000 1 ಲಕ್ಷ ರೂಪಾಯಿ. ನಮ್ಮ ಪರಿಸ್ಥಿತಿ ಏನದ? ಶಿಲ್ಲಾಕ್ ಒಂದು 5,000 ವರ್ಷಕ್ಕೆ ಒಂದು ನಾವು 500 ಎಷ್ಟು ಕೊಟ್ಟು ಏನಾಗುತ್ತೆ ನಮಗೆಲ್ಲ ಅದು ದಯವಿಟ್ಟು ಈಗಾಗಲೇ ಈ ವಿಷಯ ಆಯಿತು. ಮತ್ತೊಂದು 80 ವರ್ಷ ಅಂತ ಈಗ ನಾವೆಲ್ಲ ನಿವೃತ್ತ ಕೊಡ್ತಿದ್ರು. ಅದನ್ನ 70 ಪೇಜ್ ಈಗಾಗಲೇ ಹರಿಯಾಣ, ಪಂಜಾಬ್ನಲ್ಲಿ ಹೈಕೋರ್ಟ್ ಆರ್ಡರ್ ಕೊಟ್ಟಿದೆ. ಆ ಆರ್ಡರ್ ಪ್ರಕಾರ ಅಮಲಾಗಿದೆ. ಎಲ್ಲ ಸರ್ಕಾರಿ ನೌಕರರಲ್ಲಿ ಅನುಕೂಲ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಇದು ನಮಗೇನಾಗಿದೆ, ನಮ್ಮ ಜನ ನೌಕರಿ ಕೋರ್ಟ್ ಆರ್ಡರ್ ಮಾನ್ಯ ಸಿದ್ದರಾಮಯ್ಯನವರು ರಾಮಚಂದ್ರ ಸರ್ ಅವರು ರಾಮಚಂದ್ರ ಸರ್ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರ ಸಂಘಕ್ಕೆ